ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಸ್ನೇಹಿತರೆ, ಇರಾನ್ ರಣರಂಗ ಆಗಿದೆ. ಒಂದು ಕಡೆ ಇರಾನಿನ ಸರ್ವೋಚ್ಚ ನ್ಯಾಯಕ ಆಯತುಲ್ಲಾ ಖಮೇನಿಯವರನ್ನು ಪದಚ್ಯುತಿಗೊಳಿಸಬೇಕು ಅಂತ ಒಂದು ವರ್ಗ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದೆ. ಇನ್ನೊಂದು ಕಡೆ ಆಯತುಲ್ಲಾ ಖಮೇನಿಯವರ ಪರವಾಗಿ ಇನ್ನೊಂದು ವರ್ಗ ಬೀದಿಗಿಳಿದಿದೆ. ಖಮೇನಿಯವರ ಆಡಳಿತವೇ ಇರಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದೆ. ಇರಾನ್ನಲ್ಲಿ ಲಕ್ಷಗಳ ಸಂಖ್ಯೆಯಲ್ಲಿ ಜನರು ಬೀದಿಗಿಳಿದು ಪರ ವಿರೋಧದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಘರ್ಷಣೆಯಲ್ಲಿ 500ಕ್ಕೂ ಹೆಚ್ಚಿನ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ನಡುವೆ ಇರಾನ್ನಲ್ಲಿರೋ ಈಗಿರೋ ಸರ್ಕಾರವನ್ನು ಕೆಡವೋದಿಕ್ಕೆ ಇಸ್ರೇಲ್ ಹಾಗೂ ಅಮೆರಿಕ ಹೊಂಚು ಆಗ್ತಾ ಇದ್ದಾವೆ. ಒಟ್ಟಿನಲ್ಲಿ ಇರಾನ್ನಲ್ಲಿ ಮುಂದಿನ 2-3 ದಿನಗಳಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದರೆ ಇರಾನ್ನಲ್ಲಿ ನಡೀತಾ ಇರೋದೇನು ಅನ್ನೋದನ್ನು ಈ ಎಪಿಸೋಡ್ನಲ್ಲಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ನೋಡಿ, ಮಧ್ಯಪ್ರಾಚ್ಯವನ್ನು ಹುರಿದು ಮುಕ್ಕೋದಕ್ಕೆ ಕಾದು ಕೂತ್ಕೊಂಡಿರೋ ಅಮೆರಿಕ ಮತ್ತು ಅದರ ಸ್ಟೆಪ್ ಡಾಟರ್ ಥರ ಇರೋ ಇಸ್ರೇಲ್ಗೆ ದೊಡ್ಡ ಅಡ್ಡಿಯಾಗಿದ್ದು ಇರಾನ್. ಈ ಮೊದಲು ಅಮೆರಿಕ ಅನ್ನೋ ದೇಶ ತನಗಾಗದ ದೇಶಗಳಲ್ಲೆಲ್ಲ ಅರಾಜಕತೆ ಸೃಷ್ಟಿ ಮಾಡ್ತಾ ಬಂದಿದೆ. ಇರಾಕ್ನಲ್ಲಿ ಸದ್ದಾಮ್ ಹುಸೇನು ಅಮೆರಿಕ ವಿರುದ್ಧ ತೊಡೆ ತಟ್ಟಿ ನಿಂತ್ಕೊಂಡಿದ್ರು. ಅಮೆರಿಕ ಅವರನ್ನು ಮುಗಿಸಾಕ್ತು. ಲಿಬಿಯಾದಲ್ಲಿ ಮೊಹಮ್ಮದ್ ಗಡಾಫಿ ಗಾಯಗೊಂಡಿರೋ ಹುಲಿ ಥರ ಅಮೆರಿಕ ವಿರುದ್ಧ ಗರ್ಜಿಸ್ತಾ ಇದ್ರು. ಅಮೆರಿಕ ಅವರನ್ನು ನಡು ರೋಡ್ನಲ್ಲಿ ಸಾಯೋ ಥರ ಮಾಡ್ತು. ಸಿರಿಯಾದಲ್ಲಿ ಬಶರ್ ಅಲ್ ಅಸದ್ ಅಮೆರಿಕ ವಿರುದ್ಧವಾಗಿ ರಷ್ಯಾ ಜೊತೆ ನಿಂತ್ಕೊಂಡ್ರು. ಹೀಗಾಗಿ ಅಲ್ಲೂ ಕೂಡ ಅರಾಜಕತೆ ಸೃಷ್ಟಿ ಮಾಡಿ ಬಶರ್ ಅಲ್ ಅಸದ್ನನ್ನು ದೇಶ ಬಿಟ್ಟು ಹೊಡೋ ರೀತಿ ಮಾಡ್ತು. ಇದೆಲ್ಲ ಮಧ್ಯಪ್ರಾಚ್ಯದ ಕಥೆ. ಆದರೆ ಇದರ ಹೊರತಾಗಿ ಇತ್ತೀಚೆಗೆ ನಮ್ಮ ಕಣ್ಣ ಮುಂದಾದ ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶದ ಅರಾಜಕತೆಯಲ್ಲೂ ಅಮೆರಿಕ ಪ್ರಮುಖ ಪಾತ್ರ ವಹಿಸಿತ್ತು. ಇತ್ತೀಚೆಗೆ ವೆನಿಜುವೆಲಾದ ಅಧ್ಯಕ್ಷರನ್ನ ಹೆಂಡತಿ ಸಮೇತ ಕಿಡ್ನಾಪ್ ಮಾಡ್ಕೊಂಡು ಬಂತು. ಇವೆಲ್ಲ ಅಮೆರಿಕದ ಆಟಗಳನ್ನು ಇಡೀ ಜಗತ್ತು ನೋಡಿದೆ. ಈಗ ಅಮೆರಿಕದ ಕಣ್ಣು ಮಿಡ್ಲ್ ಈಸ್ಟ್ ಮೇಲಿದೆ. ಈಗ ಅಂತಲ್ಲ, ಮೊದಲಿಂದಾನೂ ಇದೆ. ಯಾರು ತಮ್ಮ ವಿರುದ್ಧ ಸೆಟೆದು ನಿಲ್ತಾರೋ ಅವರನ್ನೆಲ್ಲ ಹೇಗೆ ಬಗ್ಬಡಿಬೇಕು ಅನ್ನೋ ಕುತಂತ್ರವನ್ನು ಅಮೆರಿಕ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ಮಿಡ್ಲ್ ಈಸ್ಟ್ನಲ್ಲಿ ಸಂಪತ್ತಿಗೇನು ಕೊರತೆ ಇಲ್ಲ. ಟ್ರಂಪ್ ಅನ್ನೋ ಬಿಸ್ನೆಸ್ ಮ್ಯಾನ್ ಕಮ್ ರಾಜಕಾರಣಿ ಸತ್ತವರ ಸಮಾಧಿ ಮೇಲೆ ಹಣದ ಅರಮನೆ ಕಟ್ಟೋದಿಕ್ಕೆ ಹೇಸೋದಿಲ್ಲ ಆತ. ಇರಾನ್ ಅನ್ನೋ ದೇಶ ಇಲ್ಲ ಅಂದಿದ್ರೆ ಅಮೆರಿಕ ಯಾವತ್ತೋ ಮಧ್ಯಪ್ರಾಚ್ಯವನ್ನ ಸಂಪೂರ್ಣವಾಗಿ ತನ್ನ ಗುಲಾಮರ ರೀತಿ ಮಾಡ್ಕೊಳ್ತಾ ಇತ್ತು. ಹಾಗೆ ನೋಡಿದ್ರೆ ಮಿಡ್ಲ್ ಈಸ್ಟ್ನಲ್ಲಿ ಇಸ್ರೇಲ್ ಅನ್ನೋ ರಾಷ್ಟ್ರದ ಆಕ್ರಮಣಕ್ಕೂ ದೊಡ್ಡ ತಡೆಗೋಡೆಯಾಗಿರೋದು ಇರಾನ್. ಇರಾನ್ ಇದ್ದಿದ್ರಿಂದಾನೇ ಇಸ್ರೇಲ್ನ ಸೊಕ್ಕು ಸ್ವಲ್ಪ ತಣ್ಣಗಾಗಿದೆ. ಇವೆಲ್ಲವನ್ನ ಅಮೆರಿಕ ಮತ್ತು ಇಸ್ರೇಲ್ ರಾಷ್ಟ್ರಗಳಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿನೇ ಇರಾನ್ನಲ್ಲಿ ಆಂತರಿಕ ಪ್ರಕ್ಷುಬ್ಧ ಮಿತಿ ಮೀರಿ ಹೋಗಿದೆ. ಖಮೇನಿ ಆಡಳಿತ ವಿರೋಧಿಸಿ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಕಳೆದ 2 ವಾರಗಳಿಂದ ನಡೀತಾ ಇರೋ ಈ ಪ್ರತಿಭಟನೆಗಳಲ್ಲಿ 500ಕ್ಕೂ ಹೆಚ್ಚಿನ ಜನರು ಸಾವನ್ನಪ್ಪಿದ್ದಾರೆ. ಈಗ ಇರಾನ್ನಲ್ಲಿ ನಡೀತಾ ಇರೋ ದಂಗೆಗಳನ್ನು ನೋಡಿ ಅಧಿಕೃತವಾಗಿ ಅಮೆರಿಕ ಎಂಟ್ರಿ ಕೊಡೋ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಇನ್ನೊಂದು ದೇಶದ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೋದು ಅಮೆರಿಕಕ್ಕೆ ಸರ್ವೇ ಸಾಮಾನ್ಯ. ಅವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಇರಾನ್ನಲ್ಲಿ ಅಮೆರಿಕ ಹಸ್ತಕ್ಷೇಪ ಮಾಡೋ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಂಗೆನೆ ಇಸ್ರೇಲ್ ಕೂಡ ಆಕ್ಟಿವ್ ಆಗಿ ಕೂತ್ಕೊಂಡಿದೆ. ಈ ನಡುವೆ ಅಮೆರಿಕ ಏನಾದರೂ ದಾಳಿ ಮಾಡಿದ್ರೆ ನಾವೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ತಿರುಗಿ ಹೊಡಿತೀವಿ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಇರಾನ್ ಮೇಲೆ ದಾಳಿ ನಡೆದ್ರೆ ಇಸ್ರೇಲ್ ಸಹಿತ ಎಲ್ಲ ಅಮೆರಿಕನ್ ಮಿಲಿಟರಿ ಕೇಂದ್ರಗಳು, ಹಡಗುಗಳು ನಮ್ಮ ಟಾರ್ಗೆಟ್ ಆಗ್ತವೆ ಅಂತ ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಕರ್ ಕಲಿಬಾಫ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕೂ ಮೊದಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಮಾತು ಹೇಳಿದ್ರು. ಇರಾನ್ ಜನರಿಗೆ ಸ್ವಾತಂತ್ರ್ಯ ಬೇಕಾಗಿದೆ, ಅದಕ್ಕಾಗಿ ಈ ಮೊದಲು ಮಾಡಿದಕ್ಕಿಂತ ಹೆಚ್ಚಿನ ಸಹಾಯವನ್ನು ಮಾಡೋದಕ್ಕೆ ನಾವು ರೆಡಿ ಆಗಿದ್ದೇವೆ ಅಂತ ಹೇಳಿದರು. ಇದಕ್ಕೆ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಈ ನಡುವೆ ಟ್ರಂಪ್ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇರಾನ್ನಲ್ಲಿರೋ ಅಮೆರಿಕನ್ ನಾಗರಿಕರು ತಕ್ಷಣವೇ ಇರಾನ್ ಬಿಟ್ಟು ಹೊರಡಿ ಅಂತ ನಿರ್ದೇಶನ ಕೊಟ್ಟಿದ್ದಾರೆ. ಇದು ಈಗ ಆತಂಕಕ್ಕೆ ಕಾರಣ ಆಗಿದೆ. ಇರಾನ್ನಲ್ಲಂತೂ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ದೇಶಾದ್ಯಂತ ಇಂಟರ್ನೆಟ್ ಕಟ್ ಮಾಡಲಾಗಿದೆ. ಮೊಬೈಲ್ ನೆಟ್ವರ್ಕ್ ಮತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಸಂಪೂರ್ಣವಾಗಿ ನಿಂತೋಗಿದ್ದಾವೆ. ಏರ್ಪೋರ್ಟ್ಗಳು ಬಂದ್ ಆಗಿದ್ದಾವೆ. ಲುಫ್ತಾನ್ಸು, ಎಮಿರೇಟ್ಸು, ಕತಾರ್ ಏರ್ವೇಸ್ನಂತಹ ಪ್ರಮುಖ ವಿಮಾನಯಾನ ಸಂಸ್ಥೆಗಳು ಜನವರಿ 16ನೇ ತಾರೀಕು ತನಕ ವಿಮಾನಗಳನ್ನು ರದ್ದು ಮಾಡಿದ್ದಾವೆ. ಹೊರಗಡೆ ಹೋಗಬೇಕಾದವರಿಗೆ ವಿಮಾನ ಪ್ರಯಾಣ ಲಭ್ಯ ಇಲ್ಲ ಅಂದರೆ ಟರ್ಕಿ ಅಥವಾ ಅರ್ಮೇನಿಯಾ ಮೂಲಕ ರಸ್ತೆ ಪ್ರಯಾಣದ ಮೂಲಕ ದೇಶವನ್ನು ಬಿಡಿ ಅಂತ ಅಮೆರಿಕ ತನ್ನ ನಾಗರಿಕರಿಗೆ ಹೇಳಿದೆ. ಒಟ್ಟಿನಲ್ಲಿ ಇರಾನ್ ದೇಶದಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.